ಕಾಟ ಗೀಟ ಮಾಡಿಸಿದ್ವು. ಕಾಟದ ಬಿಲ್ಲು ಎಷ್ಟೊಂದು ಬಂದೈತಪ್ಪ ಅಂತಂದರೆ ಬರಬೇಕಾದ್ರೆ ಅಂದರೂ ಮಿನಿ ವಿಧಾನಸೌಧ ನಮ್ಮ ನಾಯಕರು ಏನಪ್ಪ ಅಂತಂತಂದ್ರೆ ಹೇಳಿ ಈಗ ಇರೋರಲ್ಲಿ ಬಂದ್ವು. ಇರೋರಲ್ಲಿ ವೆಲ್ಕಮ್ ಟು ಮೈ ನೆಕ್ಸ್ಟ್ ವಿಡಿಯೋ. ಏನಪ್ಪ ವಿಡಿಯೋ ಇದು ಅಂತಂದರೆ ಲೋಡಿಂಗ್ ಮಾಡಿದ್ವು. ಎಲ್ಲಂತಂದರೆ ಈಗ ಬೆಂಗಳೂರಿಂದ ತುಂಬ್ಕೊಂಬಂದಿದ್ವು ದಾಂಡಾಳಿಂದ ಬೆಳಗಾವಿ ಮಠ ಎಂಟಿ ಬಂದ್ವು. ಈಗ ಲೋಡ್ ಆಯಿತು. ಲೋಡಿಂಗ್ ಬಗ್ಗೆ ಲೋಡ್ ಮಾಡ್ತಾವ್ರಲ್ಲ ಅದು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ಅದಕ್ಕಂಗೆ ಲೋಡಾಗಿ ಗಾಡಿ ಹೋಯ್ತೈತೆ ಕಾಟ ಗೀಟ ಮಾಡಿಸ್ಕೊಂಡು ಹಗ್ಗ ಹಾಕ್ಕೊಂಡು ಹೋಗ್ಬೇಕು. ಹಗ್ಗ ಹಾಕ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಕಾಟಕ್ಕೆ ಹೋಯ್ತಾ ಇದೆ. ಟೈಮ್ ಬಂದು ಈಗ 6:32 ಆಗೈತೆ. ಕಾಟ ಮಾಡಿಸ್ಕೊಂಡು ಹೋಗ್ಬೇಕು. ಬಿಲ್ಗಿಲಿಸ್ಕೊಂಡು ಹಗ್ಗ ಹಾಕಬೇಕು. ಮಳೆ ಮಾಡಿ ಬೇರೆ ಆಗೈತೆ ಸುತ್ತುವರ್ಲಿ. ಏನು ಮಾಡ್ತೀರಾ ಬನ್ನಿ, ಕಾಟ ಮಾಡಿಸ್ತಾರೆ. ಕಾಟ ಗೀಟ ಮಾಡಿಸ್ಕೊಂಡು ಕಾಟ ಗೀಟ ಮಾಡಿಸಿದ್ವು. ಕಾಟದ ಬಿಲ್ಲು ಎಷ್ಟೊಂದು ಬಂದೈತಪ್ಪ ಅಂತಂದರೆ 11 ಟನ್ನು 670 kg ಖಾಲಿ ಗಾಡಿ ಇತ್ತು. 35,500 kg ಹೆಚ್ಚಿಗೆ ಮಾಡವ್ರೆ. 35 ಟನ್ ಕಂಡೀಷನ್ ಇರಬೇಕು ಗಾಡಿ. ಅದಕ್ಕೆ ತಿರ್ಸ್ತಾರೆ. ಅದ್ರಾಗ 2 ಬ್ಯಾಗ್ ಲೆಸ್ ಮಾಡ್ತಾರೆ. ಈಗ 100 kg ಹೆಚ್ಚಿಗೆ ಐತೆ. 100 kg ತೆಗಿತಾರೆ. ಏನು ಅಲ್ಲಿ ಹೋಗಿ ಸೈನ್ ಇನ್ ಮಾಡಿಸ್ಕೊಂಬರ್ಬೇಕು. ಏನಪ್ಪ ಸೈನ್ ಅಂತಂದರೆ ಯಾಕಪ್ಪ ಮಾಡಿಸ್ಬೇಕಂತಂದರೆ ಈ ಬಿಲ್ ಕೊಡ್ತಾರಲ್ಲ ಅಲ್ಲಿ ಡಿಒ ಕೊಟ್ಟಿದ್ರು. ಡಿಒ ಹತ್ರ ಹೋಗಿ ಕೊಟ್ಟು ಬರಬೇಕು. ಇಲ್ಲಿ ಫ್ಯಾಕ್ಟ್ರಿ ಒಳಗಡೆ ಒಂದು ಕಾಟ ಫ್ರೆಂಡ್ಸ್. ಏನಪ್ಪ ಅಂತಂದರೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಂದರೂ ಮಾಡ್ತಾಯಿದ್ದೀನಿ. ಟ್ರಿಪ್ಪು ವಿಡಿಯೋ ಮಾಡಲಿಲ್ಲ. ಅರ್ಧ ಮಾಡಿದ್ದೆ, ಬಟ್ ಆದರೆ ಆ ಟ್ರಿಪ್ಪಲ್ಲೂ ಒಳಗಡೆ ಬಿಡಲಿಲ್ಲ ನನ್ನ ಅನ್ಲೋಡ್ ಮಾಡಬೇಕಾದ್ರೆ. ನೈಟೇ ಖಾಲಿ ಆಯ್ತು ಅಲ್ಲಿ. ಹಂಗಾಗಿ ಅದು ಅರ್ಧ ವಿಡಿಯೋ ಆಯ್ತು. ಅರ್ಧ ವಿಡಿಯೋ ವೈರಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರನೇ ಪೂರ್ತಿ ವಿಡಿಯೋ ಮಾಡುವಂತಂದು ಮಾಡ್ತಾಯಿದ್ದೀನಿ. ಅಂದರೂ ಅಲ್ಲಿ ಫ್ರೆಂಡ್ಸ್ ಗಾಡಿ ನಿಂತೈತೆ. ಸರಿ ಸೈನ್ ಮಾಡ್ಸೋದು ಬನ್ನಿ. ಇಲ್ಲಿ ಇಸ್ಕೊಂಡು ಫ್ಯಾಕ್ಟ್ರಿ ನೋಡೋಕೆ ಒಂಥರ ಅಲ್ಟಿ ಐತೆ. ಮತ್ತು ಎಲ್ಲ ಟೀ ಕುಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಕುಡ್ದಿಲ್ಲ, ಕುಡಿಬೇಕು. ಸಿಗುವ ಹೇಳಿ ಬಾಯ್. ಆಗಲೇ ಈ ಲೆಟ್ರ್ ಇತ್ತು. ಈ ಲೆಟ್ರ್ ತೋರಿಸಿದ್ವು. ಆವಾಗಲೇ ಡಿಒ ಇಸ್ಕೊಂಬಂದಿದ್ವು. ಡಿಒ ಅಂದರೆ ಇದು ಪೇಪರ್ನ. ಇದನ್ನು ಈ 2 ಚೀಟಿ ತೋರಿಸಿದ್ರೆ ಮಾತ್ರ ಇದನ್ನ ಕೊಡೋದು. ಇದನ್ನೀಗ ಹೋಗಿ ಡಿಒ ಆಫೀಸ್ನಲ್ಲಿ ಕೊಡಬೇಕು. ಡಿಒ ಆಫೀಸಲ್ಲಿ ಕೊಟ್ಟರೆ ಅಲ್ಲಿ ಬಿಲ್ ಕೊಡ್ತಾವ್ರೆ. ಬಿಲ್ಗಿಲ್ಲಿ ಇಸ್ಕೊಂಡು ಇನ್ನೇನು ಹೋಗ್ಬೇಕು. ಫ್ಯಾಕ್ಟ್ರಿ ನೋಡಿದ್ರೆ ಒಂಥರ ಅಲ್ಟಿದ್ದಂಗೆ ಐತೆ. ನೋಡೋಕೆ ಒಂಥರ ಚಂದ. ಅಲ್ಲಿ ನಮ್ಮ ಗಾಡಿ ನಿಂತೈತೆ, ರಾಯಣ್ಣ ಎಕ್ಸ್ಪ್ರೆಸ್ಸು. ಆದರೂ ಈಗ ಹೋಗಿ ಬಿಲ್ ಇಸ್ಕೊಂಬರ್ಬೇಕು. ಅಲ್ಲಿ ನಮ್ಮ ಡ್ರೈವರು ಬರ್ತಾ ಅವರೇ. ನಿಮ್ಮ ಫ್ರೆಂಡ್ಸ್ ತಾಡ್ಪಾಲು ಹಾಕಿದ್ವ. ಮೇಲ್ಗಡೆ ಹಗ್ಗ ಹಾಕಬೇಕು. ಬನ್ನಿ, ಇನ್ನು ಹಾಕ್ತಾಯಿದ್ದೀನಿ. ಒಳಗಡೆ ನಮ್ಮ ಡ್ರೈವರ್ ಅಣ್ಣ ಅಣ್ಣ ಆತಲ್ಲ ಬಾ. ಮತ್ತೆ ಹಗ್ಗ ಹಾಕು. ಏನು ಹಗ್ಗ ಹಾಕಬೇಕು. ಹಗ್ಗ ಹಾಕ್ಕೊಂಡೆಲ್ಲ ಹೋಗ್ಬೇಕು. ಫ್ಯಾಕ್ಟ್ರಿ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡ್ತಾಯಿಲ್ಲ, ಅಂದರೂ ಮಾಡ್ತಾಯಿದ್ದೀನಿ. ಸಿಗುವ. ಇನ್ನೇನು ಹಗ್ಗ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದಾವ್ ನೋಡೋಣ ಲೂಸು ಮಾಡಬೇಕು. ತಾಡ್ಪಾಲ ಹಾಕಿದ್ವು ನಮ್ಮ ರಾಯಣಿಗೆ. ಹಗ್ಗ ಇಂಚಿಂಚಿಗೂ ಹೊಡೆದ್ಬಿಟ್ಟು ಫ್ರೆಂಡ್ಸ್. ಅದೇ ಒಂಥರ ಇದು. ಎಲ್ಲ ಸೀದಾ ಕುಂತವೆ. ನಿಟ್ಟು ಕುಂದಿರ್ಸಿರೋದಕ್ಕೂ ಅದಕ್ಕೂ. ನೀನು ಕೆಳಗಡೆ ಸ್ವಲ್ಪ ನೋಡುವ ಬನ್ನಿ. ನಾನು ಹಾಕಿ ಹಗ್ಗ ತಾಡ್ಪಾಲಲ್ಲ ನಾನೆಲ್ಲ ತಾಡ್ಪಾಲ ಹಾಕಿವು. ಕ್ರಿಕೆಟ್ ತಿಂತಾರೆ. ನಮ್ಮ ರಾಣಿಗೆಲ್ಲ ತಾಡ್ಪಾಲೆಲ್ಲ ಹಾಕಿವ. ನಮ್ಮ ಡ್ರೈವರ್ ನೀರು ತುಂಬ್ತವ್ರೆ.
ದಾಟ್ ಪಲಾಕದ ಒಂಥರ ಹಿಂಸೆಗರು ಏನು ಬೇಕಾದ್ರೂ ಮಾಡ್ಬೋದು. ಅದೇ ಲೈಟಿಂಗ್ ಸೇಲ್ ಮಾಡಿಸೋ ಎಲ್ಲೆಲ್ಲಿ ಹಾಕ್ಸೋ ಅಂತಂದರೆ ಈ ಡೀಸೆಲ್ ಟ್ಯಾಂಕ್ ಹತ್ರ ಒಂದು, ಇಲ್ಲ ಹತ್ರ ಒಂದು, ಹಿಂದೆ ಇಂಡಿಕೇಟ್ರ್ ಅಲ್ಲಿ ಇಲ್ಲಿ ಒಂದು ಹತ್ರ ಒಂದು, ಇಲ್ಲಿ ಏನಂಗೆ ಕಾಣಿಸೋದಲ್ಲ ಫ್ರೆಂಡ್ಸ್ ನೋಡಿ. ಲೆಫ್ಟ್ ಸೈಡ್ ಇಂಡಿಕೇಟ್ರ್ ಬಿಟ್ರೆ ಇಲ್ಲಿ ರೋಡ್ ಕಿಂಗ್ ಅಂತ ಹಾಕ್ಸೈತೆ. ಬನ್ನಿ. ಅಯ್ಯೋ, ಕಾಂಡಾಳಿಯಿಂದ ಬರಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ವು. ಅದು ಏನಕ್ಕಪ್ಪ ವಿಡಿಯೋ ಮಾಡಿದ್ದಂದರೆ ಅಲ್ಲಿ ಬರಬೇಕಾದ್ರೆ ಅಂದರೂ ಮಿನಿ ವಿಧಾನಸೌಧ ನಮ್ಮ ಬೆಳಗಾವಿಯಲ್ಲಿ ಚೆನ್ನಾಗೈತೆ. ಆ ವಿಡಿಯೋ ಹಾಕ್ತೀನಿ ನೋಡಿರಿ. ಡ್ರೈವರಿಗೆ ಯಾಕೋ ಆರಾಮಿಲ್ಲ ಅನಿಸುತ್ತೆ ಪಾಪ, ನೀರೆಲ್ಲ ಕುಡಿತಾವ್ರೆ. ಇನ್ನೇನು ಸಿಗುವ ಫ್ರೆಂಡ್ಸ್. ಕಾಂಡಾಳಿಂದ ಹುಬ್ಬಳ್ಳಿ ಮಠ, ಇದು ಬೆಳಗಾವಿ ಮಠ ಎಂಟಿ ಹೊಡ್ಕೊಂಬಂದ್ವು. ಏನಕ್ಕಪ್ಪ ಎಂಟಿ ಹೊಡ್ಕೊಂಬಂತಂದರೆ ಲೋಡ್ ಐತೆ ಬನ್ನಿ ಅಂತಂತ ಓನರ್ ಫೋನ್ ಹಚ್ಚಿ ಹೇಳಿದ್ರು. ಹಂಗೆ ಇಲ್ಲಿ ವಿಧಾನಸೌಧ ನೋಡ್ತಾ ಇದ್ದೀವಿ. ನೋಡಿ ಸ್ವಲ್ಪ ನೀವೇ ವಿಧಾನಸೌಧ ನೋಡೋಕ್ಕೆ ಒಂದ್ಸಲ ಚೆನ್ನಾಗಿದೆ. ಆದರೂ ಅಲ್ಲಿಂದ ಬಿಸಿಲಲ್ಲಿ ಹೊಡ್ಕೊಂಬಂದು ಸ್ವಲ್ಪ ಹೀಟು, ಬಿಸಿಲು ಭಾಳ ಇದೆ. ಏನು ಮಾಡ್ತೀರಾ ನೋಡಿ, ಚೆನ್ನಾಗಿದೆ. ಏನ ವಿಧಾನಸೌಧ ಹೆಂಗೈತೆ? ಹಾಂ, ಆ ಕಡೆ ರೈಟ್ ಸೈಡಿಗೆ ಓದೋದಂಗೆಲ್ಲ ಇನ್ನೂ ಚೆನ್ನಾಗಿ ಈಗ ಬರುತ್ತೆ ನೋಡಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಟಿ ಕಾಣಿಸುತ್ತೆ ಅಣ್ಣ. ಹಾಂ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸುತ್ತೆ ಅಲ್ಟಿ. ಬೆಂಗಳೂರಲ್ಲ ಕನ್ನಡ ಇದು. ಹಾಂ, ಇನ್ನು ಮುಂದೆ ಮಾಡ್ತಾವ್ರಿ ಕೆಲಸ. ಹಾಂ, ಬನ್ನಿ ಇನ್ನೇನು ಬೆಳಗಾವಿ ಬಂತು ಹತ್ತದ್ರಿಗೆ. ನೋಡಿ ಫ್ರೆಂಡ್ಸ್, ಕ್ಯಾಂಟ್ರನವ್ರು ಏನು ಇದು ಮಾಡಿ ಸಾಯ್ತಾವ್ರಲ್ಲ ಅಣ್ಣ. ಆಕ್ಸಿಡೆಂಟ್ ಜಾಸ್ತಿ ಕ್ಯಾಂಟ್ರವ್ರು ಮಾಡ್ತಾರಣ್ಣ. ಏನು ಹಂಗೆ ಸುಮ್ಮನೆ ಹಂಗೆ ಹಾಕೊಂಬರ್ತಾರಪ್ಪ ಹಂಗೆ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಏನಪ್ಪ ಅಂತಂದರೆ ದಾವಣಗೆರೆ ಹತ್ರ ಬಂದ್ವು. RTO ಇರ್ತಾನೆ ಅಂತ ಹೇಳಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮಟ್ಟ RTO ಇರ್ತಾನೆ ಅಂತೇಳಿ ಸೈಡ್ ಹಾಕಿದ್ವು. ಇಲ್ಲಿದ್ದ ಈಗ ಊಟ ಗೀಟ ಮಾಡ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಗಾಡಿಗೆ ಸ್ಟೇರಿಂಗ್ ಕವರ್ ಕಟ್ಸವ್ರೆ. ಬನ್ನಿ, ಅಲ್ಲಿ ನಿಂತವ್ರು ನೋಡಿ ಅಂಗಡಿ ಹತ್ರ. ಬನ್ನಿ ಸಿಗುವ ಸ್ನಾನ ಮಾಡೋಕ್ಕೂ ಮಾಡ್ತೀಯ ನೋಡಿ, ಕಟ್ಸವ್ರೆ ಅದು. ಅಲ್ಲಿ ನೋಡಿ ಫ್ರೆಂಡ್ಸ್, ಗ್ಲಾಸಸ್ ಕಾಣ್ತಾ ಇದೆ. ದಾವಣಗೆರೆ ಹತ್ರ ಬರ್ತಾಯಿದ್ದೀವಿ. ಸ್ನಾನ ಗಿನ ಎಲ್ಲ ಮಾಡಿಕೊಂಡು ದಾವಣಗೆರೆ ಪಾಸ್ ಸಾಯ್ತಾ ಇದ್ದೀವಿ. ಇನ್ನೇನು ನೋಡಿ ನಮ್ಮ ದಾವಣಗೆರೆ. ಹಾಯ್ ಫ್ರೆಂಡ್ಸ್, ಏನಪ್ಪ ಅಂತಂದರೆ ದಾವಣಗೆರೆ ಹತ್ರ ಸೈಡ್ ಹಾಕಿದ್ವು. ದಾವಣಗೆರೆ ಈಚೆನೆ ಸ್ನಾನ ಗಿನ ಮಾಡಿಕೊಂಡು ಏನೇನು ಹೋಯ್ತಾ ಇದ್ದೀನಿ. ಹಿರೂರಲ್ಲಿ ಸೈಡ್ ಹಾಕ್ಬೇಕು ಅಂತೇಳಿ ಸೈಡ್ ಹಾಕಿದ್ವು. ಸೈಡ್ ಹಾಕಿದ್ವು. ಏನು RTO ಹೋದ್ರಂತೆ. ಆಯ್ಗುರು, ಏನಪ್ಪ ಅಂತಂದ್ರೆ ಹೇಳಿ ಈಗ ಹಿರೂರಲ್ಲಿ ಬಂದ್ವು. ಹಿರೂರಲ್ಲಿ ಬಂದು ಊಟ ಬೆಳಗ್ಗೆ ಮಾಡಿದ್ದಲ್ಲ ಟಿಫನು. ಹಂಗಾಗಿ ಗಾಡಿ ಒಳಗಡೆ ಈಗ ಟೈಮ್ ಬಂದು ಎಷ್ಟು ಅಂತಂದರೆ ನೋಡಿ 3:33 ಆಗೈತೆ. ಇನ್ನು ನಮ್ದು ಇನ್ನೊಂದು ಗಾಡಿ ಸಿಕ್ಕಿತ್ತು, ಅನಿಲ್ ಅಣ್ಣ ಅಂತೇಳಿ ಅವ್ರ ಗಾಡಿ. ಇನ್ನೇನು ನಮ್ಮ ಅಣ್ಣ ಅನಿಲ್ ಅಣ್ಣ ಹೊರಗಡೆ ಹೋಗೋರೆ. ಇನ್ನೇನು ಚಿಕನ್ ಮಾಡಿದ್ವಿ, ಇನ್ನೇನು ಊಟ ಮಾಡಬೇಕು. ಬನ್ನಿ ಹೋಗಿ ಕರ್ಕೊಂಬರುವ. ಇನ್ನೊಂದು ಗಾಡಿ ಐತೆ. ಏನಪ್ಪ ಅಂತಂತಂದರೆ ಗಾಡಿಗೆ ಡ್ರೈವರ್ ಬೇಕು. ಯಾರು ಫೋನ್ ಹಚ್ತಾ ಇಲ್ಲ. ಅವ್ರು ಹಚ್ಚಿದ್ದು ಅವ್ರ ನಮ್ಮದು ಆ ಊರು ಈ ಊರು ಅಂತ ಹೇಳಿದ್ರು. ಅಂದ್ರೂ ಸರಿ ಗುರು, ನಿಮ್ಮ ಕೈಲೇ ಬರೋದಾದರೆ ಬನ್ನಿ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ವು. ಬನ್ನಿ ನಮ್ಮ ಅಣ್ಣವ್ರೆ ಮಾತಾಡ್ಸ್ಕೊಂಡು ಬರುವ.
ಆಗಿರೋ ಏನಪ್ಪ ಅಂತಂದರೆ ಅಣ್ಣ ಅಲ್ಲಿ ಇರಲಿಲ್ಲ, ಗಾಡಿ ಹತ್ರ ಇದ್ದೀನಿ ಬಾಲ ಅಂತ ಫೋನ್ ಹಚ್ಚಿದ್ರು. ಬಂದ್ವು. ನಮ್ಮದು ಹಳೆ ಗಾಡಿ ಇಲ್ಲೇ ಇದೆ, HGM ಮಾದೇವಪ್ಪನ ಗಾಡಿ ಇದು ಓನರ್ದುವೆ. ಅವರು 3 ಗಾಡಿ ಇವೆ, 2 12 ವೀಲು 1 14 ವೀಲು. ಬಂದೆ. ಇದು ನಮ್ಮದು ಇದು ರಾಯಣ್ಣ ಎಕ್ಸ್ಪ್ರೆಸ್ಸು, ಇದುವೇ ರಾಯಣ್ಣ ಎಕ್ಸ್ಪ್ರೆಸ್ಸು. ಬನ್ನಿ ಒಳಗಡೆ ಹೋಗುವ. ಇದು ನಮ್ಮ ಅನಿಲಣ್ಣ ಗಾಡಿ ನೋಡಿ. ಗಾಡಿ ಸ್ಟೇರಿಂಗ್ ಇದು ತಿರುಗ್ತಿದ್ದಲ್ಲ, ಅಂದರೂ ಸ್ಟೇರಿಂಗ್ ಏನೋ ಮಾಡ್ಸವ್ರೆ. ಡಬಲ್ ನೋಟ್ಲು 14 ವೀಲು. ಗಣಪಂದು ಇಟ್ಟವ್ರೆ. ಮಳೆ ಬರ್ತಾಯಿದೆ ನೋಡಿ. ಬಂದೆ ಗುರು, ಮಳೆ ಬರ್ತಾಯಿದೆ. ಚಿಕನ್ ಊಟ ಮಾಡಬೇಕು. ಮಾಡುವ ಇರಿ ನೋಡಿ. ಚಿಕನ್ ರೆಡಿ ಐತೆ, ಬಾರಿಸ್ಬೇಕೀಗ. ಚಿಕನ್ ಎಲ್ಲ ಇರಿಬೇಡಪ್ಪ. ಯೋ ನೀ ಸುಮ್ಮನೆ ಯೋ. ಆಯ್ ಮಾಡ. ಮಳೆ ಹಾಕೊಂಡು ಹೊಡಿತಾ ಇದೆ. ಅಡ್ರೆಸ್ ಇಳಿಸ್ಬೇಕು. ನಾಟಿ ಕೋಳಿ ಸಾರು ಇದು ಟಚ್ ಐತೆ. ಮಾಡ್ಬೇಡಪ್ಪ. ಹಾಯ್ ಫ್ರೆಂಡ್ಸ್, ಏನಂತಂದರೆ ಊಟ ಗೀಟ ಎಲ್ಲ ಮಾಡಿ ಇನ್ನೊಂದು ಟೈಮಲ್ಲಿ 5:45, ಇನ್ನೊಂದು 1/4 ಗಂಟೆ ಇನ್ನು ಹೋಗ್ತಾ ಇದ್ದೀವಿ. ಗೈಟು ಐತಂತಂದರೆ ಅವರು ಖರೀದಿ ಕೇಳ್ತಾವ್ರೆ. ಅವರು 1000 ಹೇಳ್ತಾರೆ, ಇವರು 500 ಕೇಳ್ತಾವ್ರೆ. ಕೊಡ್ತಾವ್ರೆ ಇಲ್ಲ ಗೊತ್ತಿಲ್ಲ ಇನ್ನು. ಇವರೇ ಬೆಂಚ್ ಗಾಡಿ ಅವರು ಅಂತ ಹೇಳ್ತಾರೆ. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಂದು ಗಾಡಿ ಲೆಂತ್ ಐತೆ, ಇದೇ ಬೆಂಚ್ ಗಾಡಿ ಕೊಡ್ತಾರಂತ ಅಂದ. ಇನ್ನೇನು ಅಲ್ಲಿ ನಮ್ಮ ಡ್ರೈವರ್ ಅಲ್ಲೇ ಅವರೇ, ನಮ್ಮ ಅಣ್ಣ ಅವರು ಸೇಲಮಿಗೆ ಹೋಗ್ತಾವ್ರೆ. ನಾವು ಬೆಂಗಳೂರು RMC ಯಶವಂತಪುರ ಲಾಸ್ಟು. ಬೆಂಗಳೂರಲ್ಲಿ ಖಾಲಿ ಮಾಡ್ಕೊಂಡು ನಾಳೆ ಮುಸ್ಲಿಮ್ಸು ಯಾವುದೋ ಹಬ್ಬ ಐತೆ ಅಂತ ನನಗೂ ಗೊತ್ತಿಲ್ಲ ಹಬ್ಬದ ಹೆಸರು, ಬಟ್ ಹಬ್ಬ ಐತೆ. ನಾಳೆ ಖಾಲಿ ಮಾಡಲ್ಲ ಅಂತ ಹೇಳ್ತಿದ್ರು. ಖಾಲಿ ಮಾಡ್ತೀನಿ ಬನ್ನಿ ಅಂತಂದು ಹೇಳಿದ್ರಪ್ಪ ಓನರು. ಪಾರ್ಟಿ ಹೇಳಿದ್ರು, ಓನರ್ ಫೋನ್ ಹಚ್ಚಿ ಹೇಳಿದ್ರು ಬರ್ತೀವಿ ಅಂತ ಹೇಳಿದ್ರು. 6 ಗಂಟೆಗೆ ಹೋಗ್ಬೇಕು ಮನೆಗೆ. ಹೋಯ್ತಾ ಅಲ್ಲೆಲ್ಲ ಖಾಲಿ ಮಾಡ್ಕೊಂಡು ಮತ್ತೆ ಲೋಡ್ ಐತಂತೆ ಇಲ್ಲಿಗಂತ ಹೇಳಿದ. ನಾನು ಇನ್ನೇನಂತ ತೋರಿಸ್ತೀನಿ ಬನ್ನಿ. ಊರಲ್ಲಿನೇ ಬಿಡ್ತೀವಿ. ಇದು ಅಣ್ಣಚ್ಚಿ ಡಾಬಾ. ಒಳಗಡೆ ಸ್ನಾನ ಏನೆಲ್ಲ ಮಾಡ್ಕೊಂಡ್ರು. ನಾವು ಆವಾಗಲೇ ಮಾಡಿದ್ವು ದಾವಣಗೆರೆ ಹತ್ರನೇ. ಇವರು ಇನ್ನೇನು ಹೋಯ್ತಾರೆ, ಇನ್ನೇನು ಇದನ್ನು ಕೊಡ್ತೀನಿ ಅಂತ ಹೇಳಿದ್ರು. ಬನ್ನಿ ಅಲ್ಲಿ ಹೋಗಿ ನೋಡುವ. ನಮ್ಮ ಗಾಡಿಗೆ ಈ ಟ್ರಿಪ್ ಗ್ರೀಸ್ ಹೊಡಿಸಿಲ್ಲ, ಬಟ್ ಬೆಂಗಳೂರಿಂದ ಬರಬೇಕಾದ್ರೆ ಹೊಡಿಸ್ಬೇಕು, ಟ್ರಿಪ್ಪಿಗೆ ಹೊಡಿಸ್ಬೇಕು ಗ್ರೀಸ್ನ. ಮೇಮ್ ಬನ್ನಿ ಹೋಗುವ. ಅಲ್ಲಿ ಮಣ ಬರ್ತಾವ್ರೆ. ಏನಂತಂದರೆ ಗಾಡಿ ರನ್ನಿಂಗ್ ಆಯಿತು, ಹೋಗ್ತಾ ಇದ್ದೀವಿ. ಆಯ್ ಮಾಡ ಗಾಡಿಗೆ ಬೀಳ್ತಾಯಿಲ್ಲ, ಅದೊಂದು ಸಮಸ್ಯೆ. ಏನಂತಂದರೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಜಡ್ಜ್ಮೆಂಟ್ ಕಾಲಿಂದ ಗಾಡಿ ಓಡಿಸಿದ್ವು. ಅದು ಅದಕ್ಕೋಸ್ಕರನೇ ಸಿಲಿಂಡ್ರು ಏನು ಟೈಮು ಏನು ಬೀಳ್ತಾಯಿಲ್ಲ. ಹೋಗಿ ಬೆಂಗಳೂರಲ್ಲಿ ಮಾಡಿಸ್ಬೇಕು. ಏನು ಇದು ಈಗ ಜಸ್ಟ್ ಬಿಟ್ಟು ಸಿಗ್ತೀನಿ ಬನ್ನಿ ಮುಂದೆ ಯಾವುದಾದ್ರೂ ಊರಲ್ಲಿ. ಬಾಯ್. The next day. ಆಯಿತು, ಎಲ್ರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಬಂದು ಮಕ್ಕಳಿಂದ ಅಂಚೆಪಾಳ್ಯ ಹತ್ರ ಬಂದು ಸೈಡ್ ಹಾಕೊಂಡಿದ್ದೀವಿ. ಒಳಗಡೆ ನೋವು ಐತೆ. ರಾತ್ರಿನ ಬಂದಿದ್ವು ಆಗಲೇ ಅಲ್ಲೇ ಅನ್ಲೋಡ್ ಆಗಲ್ಲ ಅಂಥೇಳಿ ಇವತ್ತು ಬೆಳಗ್ಗೆ ಮಾಡ್ತೀವಿ ಅಂತಂದರು. ಹೋಗೋಕ್ಕಾಗಲಿಲ್ಲ, ಮತ್ತು ನಾಳೆ ಮಾಡ್ತಾರೆ. ಅನ್ಲೋಡ್ ಮಾಡಬೇಕಾದ್ರೆ ಸಿಗುವ, ಇಲ್ಲಾಂದರೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್.